ಮೋಹನ್ ಬಾಬು ಅವರು ನನಗೆ ಯಾವ ಜನ್ಮದಲ್ಲಿ ಅಣ್ಣಾಗಿದ್ರೋ ಗೊತ್ತಿಲ್ಲ. ಅಂಬರೀಷ್ ಅವರ ಮುಖಾಂತರ ನನಗೆ ತುಂಬ ಆತ್ಮೀಯರಾದರು. ಅವತ್ತಿಂದನೂ ಆ ಒಂದು ಅಂಬರೀಷ್ ಅವರ ಮತ್ತು ಮೋಹನ್ ಬಾಬು ಅವರ ಕುಟುಂಬ, ಆ ಸ್ನೇಹ ಯಾವುದಾದ್ರೂ ಒಂದು ಜನ್ಮದಲ್ಲಿ ಒಂದು ಅದೃಷ್ಟ ಮಾಡಿದರೆ ಆ ಸ್ನೇಹನ ಕಣ್ಣಾರೆ ನೋಡೋದಕ್ಕೆ ನಾನು ನಿಜವಾಗ್ಲೂ ಅದೃಷ್ಟವಂತ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅಂಥ ಒಂದು ಸ್ನೇಹನ ಲೈಫಲ್ಲಿ ಎಲ್ಲೂ ನೋಡೋಕ್ಕಾಗೋದಿಲ್ಲ. ಸೊ ಅಂಥ ಮೋಹನ್ ಬಾಬು ಅವರು ಎಷ್ಟು ಚಿತ್ರಗಳಲ್ಲಿ ನಟಿಸಿ ಎಷ್ಟು ಚಿತ್ರಗಳನ್ನು ನಿರ್ಮಾಣ ಮಾಡಿದ್ದಾರೆ. ಆದರೆ ಈ ಚಿತ್ರ ನಿಜ ಹೇಳಬೇಕು ಅಂದರೆ ಅವರ ಸರ್ವಸ್ವನು ತ್ಯಾಗ ಮಾಡಿದ್ದಾರೆ ಈ ಚಿತ್ರ ನಿರ್ಮಾಣ ಮಾಡೋದಕ್ಕೆ. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಈ ಚಿತ್ರ ನಾನು ನೋಡಿದ್ದೀನಿ, ಹಾಗಾಗಿ ಅಷ್ಟು ಸಂತೋಷ ಆಯಿತು ನನಗೆ ಈ ಚಿತ್ರ ನೋಡಿ. ಈಗ ಎಷ್ಟು ಜನ ನಾವು ನಮ್ಮ ಮಾಧ್ಯಮದ ಮಿತ್ರರು ಅಲ್ಲಿ ಹಾಡು ಮತ್ತು ಟ್ರೈಲರ್ನ ನೋಡಿದ್ರೂ ಗೊತ್ತಿಲ್ಲ, ಪ್ರತಿಯೊಬ್ಬರು ಖುಷಿಪಟ್ಟು ಎಲ್ಲ ಎಷ್ಟು ಚೆನ್ನಾಗಿದೆ ಸಾಂಗು ಅಂತ ಅವರವರ ಅಭಿಪ್ರಾಯನ ವ್ಯಕ್ತಪಡಿಸ್ತಾಯಿದ್ರು. ಎಲ್ಲದಕ್ಕಿಂತ ಮುಖ್ಯವಾಗಿ ತುಂಬ ತುಂಬ ಅಪರೂಪ ಗುರುದೇವ್ ಅವರು ಈ ಥರ ಚಿತ್ರಗಳನ್ನು ಹಾಡುಗಳನ್ನು ನೋಡೋದು. ಗುರುದೇವ್ ಆ ಸಾಂಗ್ನ ನೋಡಿ, ಆ ಹಾಡುಗಳನ್ನು ನೋಡಿ, ಆ ದೃಶ್ಯಗಳನ್ನು ನೋಡಿ ತುಂಬ ತುಂಬ ಮೆಚ್ಚಿ ಮೋಹನ್ ಬಾಬು ಅವರಿಗೆ ಮತ್ತು ವಿಷ್ಣುವರ್ಧನ್ ಅವರಿಗೆ, ನಮ್ಮ ವಿಷ್ಣು ಮಂಚು ಅವರಿಗೆ ಕಣ್ಣಪ್ಪ ಚಿತ್ರ ದೊಡ್ಡ ಯಶಸ್ವಿಯಾಗಲಿ ಅಂತೇಳಿ ಅವರು ಮನಸಾರೆ ಆಶೀರ್ವಾದ ಮಾಡಿದ್ದಾರೆ. ತುಂಬ ಸಂತೋಷ ಆಯಿತು. ಈ ಚಿತ್ರದ ಆಡಿಯೋ ರಿಲೀಸ್ ಇವತ್ತು ಇಲ್ಲಿ ಲಾಂಚ್ ಮಾಡಬೇಕು ಅನ್ನೋದು ಒಂದಂಥ ದೊಡ್ಡ ಪ್ಲ್ಯಾನಿಂಗ್ ಏನಲ್ಲ. ಸಡನ್ನಾಗಿ ಏನೋ ಮಾತಾಡ್ತಾ ಗುರುದೇವ್ ಪರ್ಮಿಷನ್ ಕೊಟ್ಟರು, ಬನ್ನಿ ಅಂತ ಹೇಳಿದ್ರು, ಬಂದರು. ಇಲ್ಲಿ ನೋಡಿದ್ರೆ ಅದ್ಭುತನೇ ಆಗೋಯ್ತಿಲ್ಲ. ಈ ಅದ್ಭುತ ನಿಜ ಹೇಳಬೇಕು ಅಂದರೆ ನನಗೆ ಕಾಟೇರ ಚಿತ್ರದಲ್ಲಾದಂಥ ಒಂದು ಅನುಭವದ ಅದ್ಭುತ ಅಂತ ಒಂದು ದೃಶ್ಯ ಮತ್ತು ಘಟನೆಗಳು ಇಲ್ಲಿ ನಡೀತು. ನನಗೆ ಅವತ್ತು ಎಕ್ಸ್ಪೆಕ್ಟ್ ಮಾಡಿರಲ್ಲ. ನಾನು ಕಾಟೇರ ಚಿತ್ರದ ಮುಹೂರ್ತ ಇಲ್ಲಿ ಮಾಡ್ತೀನಿ, ಇಲ್ಲ ಕಾಟೇರ ಚಿತ್ರದ ಚಿತ್ರೀಕರಣ ನಮ್ಮ ಗುರುದೇವ ಅವರ ಆಶೀರ್ವಾದದಿಂದ ಅವ್ರ ಜಾಗದಲ್ಲಿ ನಾನು ಚಿತ್ರೀಕರಣ ಮಾಡ್ತೀನಿ ಅಂತ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಯಾವುದೋ ಸಂದರ್ಭದಲ್ಲಿ ಈ ಕಡೆ ಹೋಗ್ತಾ ಇದ್ದಾಗ ಇಲ್ಲಿದ್ದಾರೆ ಗುರುದೇವ್ ಇದ್ದಾರೆ ಅಂದರೆ ಅವ್ರ ಆಶೀರ್ವಾದ ತೊಗೊಳೋಣ ಅಂತ ಬಂದೆ. ನಾನಿಲ್ಲಿ ಬಂದಾಗ ನನಗೆ ಯಾವ ಚಿತ್ರ ಮಾಡ್ತಾಯಿದ್ದೀರಾ ಅಂತ ಆಶೀರ್ವಾದ ಮಾಡಿ ಕೇಳಿದಾಗ ಈ ಥರ ಒಂದು ಚಿತ್ರ ಮಾಡ್ತಾಯಿದ್ದೀನಿ, ಜಾಗ ಹುಡುಕ್ತಾ ಇದ್ದೆ ಗುರುದೇವ್, ಅದಕ್ಕೆ ಈ ಕಡೆ ನೀವು ಇದ್ದೀರಾ ಅಂದರೆ ಏನು ಜಾಗ ಬೇಕು ನಿಮಗೆ ಅಂತ. ಒಂದು 15 ಎಕರೆ ಜಾಗ ಬೇಕಾಗಿತ್ತು. ನಮ್ಮದೇ ತಗೊಳ್ಳಿ ಮಾಡಿ ಇಲ್ಲಿ ಅಂತ ಹೇಳೋದು. ಸೊ ಹಾಗಾಗಿ ಜಾಗ ಕೊಟ್ಟರು. ಜಾಗ ಕೊಟ್ಟ ಮೇಲೆ ನಾನು ಇಲ್ಲಿ ಸೆಟ್ ಹಾಕೋದಕ್ಕೆ ಅಂತ ಹುಡುಕಾಡ್ತಾ ಇದ್ದಾಗ ಪೂಜೆ ಮಾಡೋವಂಥ ಒಂದು ಸಂದರ್ಭ ನನಗೆ ಅಲ್ಲಿ ಆ ಗುರುಕುಲದಲ್ಲಿ ತುಂಬ ಆ ವೈಬ್ರೇಷನ್ ನನಗೆ ಇಷ್ಟ ಆಯಿತು. ಕೇಳಿದೆ ನಾನು ಅಲ್ಲಿ ಇಲ್ಲಿ ಪೂಜೆ ಮಾಡಿ ನಾನೇ ಬರ್ತೀನಿ, ಬನ್ನಿ ನೀವು ಪೂಜೆ ಮಾಡಿಕೊಡ್ತೀನಿ ಅಂದರು. ಪಾಪ ಬಂದು ನಿಂತು ಕಾಟೇರ ಚಿತ್ರದ ಮುಹೂರ್ತ ಅಲ್ಲೇ ಮಾಡಿಕೊಟ್ರು. ಅದನ್ನು ನನಗೆ ಎಕ್ಸ್ಪೆಕ್ಟ್ ಮಾಡಲಿಲ್ಲ. ಇವತ್ತು ಅದೇ ಥರ ನಾನು ಅನ್ಕೋತಾ ಇದ್ದೆ ಇಲ್ಲಿ ಬರ್ತಾಯಿದ್ದೀವಿ ಆಡಿಯೋ ಲಾಂಚಿಗೆ ಅಂತ. ಬಟ್ ಅವರೇ ಇಲ್ಲಿ ಬಂದು ಅದೇ ಜಾಗದಲ್ಲಿ ಸ್ವಾಮಿ ಗಣೇಶ ಮತ್ತು ಲಕ್ಷ್ಮೀ ವೆಂಕಟೇಶ್ವರ ಮತ್ತು ಅಮ್ಮನವರ ಆಶೀರ್ವಾದನ ಅದೇ ಜಾಗದಲ್ಲಿ ಪೂಜೆ ಮಾಡೋಂಥ ಯೋಗ ಈ ಚಿತ್ರಕ್ಕೆ ಸಿಕ್ಕಿದೆ ಅಂದರೆ ಆ ಭಗವಂತನ ಆಶೀರ್ವಾದ ಎಲ್ಲೋ ಕರೆದು ಇವ್ರನ್ನ ಆಶೀರ್ವಾದ ಮಾಡಿದ್ದಾರೆ ಅನ್ನೋ ನಂಬಿಕೆ ನನಗಿದೆ. ಯಾಕೆ ಅಂದರೆ ನನಗಾದಂಥ ಅನುಭವನ ನಾನು ನಿಮ್ಮಲ್ಲಿ ಹೇಳ್ಕೊತಾ ಇದ್ದೀನಿ ಅಷ್ಟೇ. ಥ್ಯಾಂಕ್ ಯು ಸರ್. ಸೊ ಇಷ್ಟು ಕಷ್ಟಪಟ್ಟು ಒಂದು ಮಾಡಿರೋವಂಥ ಚಿತ್ರ ಈ ತಿಂಗಳು ಅಂದರೆ ಏಪ್ರಿಲ್ 25ಕ್ಕೆ ಬಿಡುಗಡೆ ಮಾಡ್ತಾ ಇರೋದ್ರಿಂದ ಈ ಚಿತ್ರದ ಕರ್ನಾಟಕದ ನನಗೆ ಅಣ್ಣ ನೀನೇ ಡಿಸ್ಟ್ರಿಬ್ಯೂಷನ್ ಮಾಡಬೇಕು ಈ ಚಿತ್ರನ ಅಂದಾಗ ನಾನು ಸಂತೋಷ ಒಪ್ಕೊಂಡು ಈ ಚಿತ್ರನ ಡಿಸ್ಟ್ರಿಬ್ಯೂಷನ್ ಮಾಡ್ತಾಯಿದ್ದೀನಿ. ಹಾಗೆ ಇಡೀ ಕರ್ನಾಟಕದ ಚಿತ್ರ ಪ್ರೇಮಿಗಳು ಮತ್ತು ಎಲ್ಲ ಪ್ರೇಕ್ಷಕರು ಈ ಚಿತ್ರಕ್ಕೆ ಆಶೀರ್ವಾದ ಮಾಡಬೇಕು. ಹಾಗೆ ಮಾಧ್ಯಮದ ಮಿತ್ರರು ಈ ಚಿತ್ರಕ್ಕೆ ನೀವೆಲ್ಲರೂ ಬೆನ್ನೆಲುಬಾಗಿ ನಿಂತ್ಕೊಂಡು ಈ ಚಿತ್ರಕ್ಕೆ ಸಪೋರ್ಟ್ ಮಾಡಬೇಕು ಅಂತ ಈ ಸಂದರ್ಭ ನಾನು ಕೇಳ್ಕೊತೀನಿ. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.